ನಮಸ್ಕಾರ ಕಣಕ್ಕೋ. ಇವತ್ತು ಬೊಂಬಾಟ್ ಬಾಳುಡದಲ್ಲಿ ಕಾಶ್ಮೀರಿ ಸ್ಪೆಷಲ್ ಮಟನ್ ಯಖ್ನಿ ಹೆಂಗ್ ಮಾಡೋದು ಅಂತ ರಂಗೇಗೌಡರು ತೋರಿಸ್ಕೊಡ್ತವ್ರೆ. ಬನ್ನಿ ನೋಡೋಣ. ಒಂದು ಪ್ಯಾನ್ನ ಬಿಸಿ ಮಾಡಿ 2 ದೊಡ್ಡ ಚಮಚ ಎಣ್ಣೆ, 3 ದೊಡ್ಡ ಚಮಚ ತುಪ್ಪನ ಚೆನ್ನಾಗಿ ಕಾಯಿಸ್ಕೊಂಡ್ರ. ಆಮೇಲೆ ಅದಕ್ಕೆ 1 ಕರಿ ಏಲಕ್ಕಿ, 2 ರಿಂದ 3 ಹಸಿರು ಏಲಕ್ಕಿ, 4 ಲವಂಗ, 1 ಇಂಚ್ ಚಕ್ಕೆ, ಸಣ್ಣಗೆ ಹೆಚ್ಚಿರೋ ಒಂದು ಅರ್ಧ ಕಪ್ ಈರುಳ್ಳಿ, ಇದನ್ನೆಲ್ಲ ಹಾಕೊಂಡು ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರು. ಈರುಳ್ಳಿ ಕಂದು ಬಣ್ಣ ಬರ್ತಿದ್ದ ಹಾಗೇನೆ ಅರ್ಧ ಚಮಚ ಕರಿಮೆಣಸಿನ ಪುಡಿ, ಅರ್ಧ ಚಮಚ ಸೋಂಪು ಕಾಳಿನ ಪುಡಿ, 1/4 ಚಮಚ ಒಣ ಶುಂಠಿ ಪುಡಿ, 1 ಚಮಚ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇನ್ನೊಂದು ಚೂರು ಬಾಡಿಸ್ಕೊಂಡು ಹಂಗೆ ಉರಿ ಕಡಿಮೆ ಮಾಡ್ಕೊಂಡ್ರ. ಆಮೇಲೆ 2 ದೊಡ್ಡ ಚಮಚ ಮೊಸರು ಹಾಕಿ ಇನ್ನೊಂದು ಚೂರು ಬಾಡಿಸಿ ಮೀಡಿಯಂ ಉರಿನಲ್ಲಿ ಫ್ರೈ ಮಾಡ್ಕೋತಾ ಬಂದ್ರಕ್ಕೋ. ಆಮೇಲೆ ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದ ಮಟನ್ನ ಹಾಕಿ ಇನ್ನೊಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಮೀಡಿಯಂ ಉರಿನಲ್ಲೇ ಫ್ರೈ ಆಗೋದಕ್ಕೆ ಬಿಟ್ರಕ್ಕೋ. ಆಮೇಲೆ ಒಂದು ಬೌಲ್ನಲ್ಲಿ 3 ದೊಡ್ಡ ಚಮಚ ಮೊಸರು ಹಾಕೊಂಡ್ರ, 1 ಮೊಟ್ಟೆ ಒಡೆದಾಕೊಂಡ್ರಕ್ಕೋ. ಇದನ್ನೆಲ್ಲ ಚೆನ್ನಾಗಿ ಕದಡಿ ಅದನ್ನು ಸೈಡ್ಗೆ ಇಟ್ಕೊಂಡ್ರು. ಒಂದು ಮಿಕ್ಸಿ ಜಾರ್ಗೆ 2 ದೊಡ್ಡ ಚಮಚ ಮೊಸರು ಹಾಕ್ಕೊಂಡು 4 ರಿಂದ 5 ಗೋಡಂಬಿ ಹಾಕ್ಕೊಂಡ್ರು. ಒಂದು ಸ್ವಲ್ಪ ಪುದೀನ, 2 ದೊಡ್ಡ ಚಮಚ ಮಟನ್ ಬೇಯಿಸ್ಕೊಂಡಿದ್ದ ನೀರು, ಇದನ್ನೆಲ್ಲ ಹಾಕಿ ನುಣ್ಣಗೆ ಮಿಕ್ಸಿನಲ್ಲಿ ಜುರ್ರ ಅನ್ಸ್ಕೊಂಡ್ರಕ್ಕೋ. ಆಮೇಲೆ ಇಷ್ಟೊತ್ತಿಗೆ ಮಟನ್ ಫ್ರೈ ಆಗ್ತಿತ್ತಾ, ಅದ್ರ ಉರಿ ಜಾಸ್ತಿ ಮಾಡಿ ಮೊಟ್ಟೆ ಮೊಸರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನ ಹಾಕ್ಕೊಂಡ್ರಕ್ಕೋ. ಆಮೇಲೆ ಮಟನ್ ಬೇಯಿಸಿದ ನೀರು ಮಿಕ್ಕಿತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇನ್ನೊಂಚೂರು ಮಿಕ್ಸ್ ಮಾಡಿ ರುಬ್ಬಿದ್ರಲ್ಲ ಮಸಾಲೆ ಅದನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ 2 ನಿಮಿಷ ಬೇಯಕ್ಕೆ ಬಿಟ್ರು ನೋಡು. ಬೇಕಾದ್ರೆ ಒಂದು ಅರ್ಧ ಲೋಟ ನೀರು ಹಾಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಮೇಲಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ನಿಮಿಷ ಬೇಯಿಸಿದ್ರೆ ಕಾಶ್ಮೀರಿ ಸ್ಟೈಲ್ ಮಟನ್ ಯಖ್ನಿ ರೆಡಿನಕ್ಕೋ.